ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ ಕಳೆದ ವಾರ 10 ದಿನಗಳ ಹಿಂದೆ ಒಂದು ರಿಪೋರ್ಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಲಾಯಿತು. ಅದೇ ಅಂತಿಮ ಚಾರ್ಜ್ ಶೀಟ್, ಅಂತಿಮ ರಿಪೋರ್ಟ್ ಅಂತಲ್ಲ. ಗೋಧಿ ಮಾಧ್ಯಮಗಳು ಬಾಯಿ ಬಡ್ಕೊಂಡಿದ್ವು, ಎಂಜಲು ಮಾಧ್ಯಮಗಳು ಅರ್ಚಾಡಿದ್ವು ಮತ್ತು ಹೋರಾಟಗಾರರೆಲ್ಲ ಇನ್ನೇನು ಜೈಲಿಗೆ ಹೋಗಬೇಕು, ಎಲ್ಲ ಬಿಲ ಸೇರ್ಕೊಳ್ತಾರೆ, ಹಾಗೆ ಹೀಗೆ ಅಂತ ಕಟ್ಟುಕತೆಗಳನ್ನ ಕಟ್ಟಿದ್ರು. ಆದರೆ ಅದು ಅಂತಿಮ ವರದಿನೂ ಆಗಿರ್ಲಿಲ್ಲ, ಚಾರ್ಜ್ ಶೀಟು ಆಗಿರ್ಲಿಲ್ಲ. ಅದು ಪ್ರಗತಿ ವರದಿ ಆಗಿತ್ತು, ಕೇಸ್ ರಿಪೋರ್ಟ್ ಆಗಿತ್ತು. ಏನ್ ನಡೆದಿದೆ ಇಲ್ಲಿಯವರೆಗೆ ಮತ್ತು 90 ದಿನಗಳವರೆಗೆ ಚಾರ್ಜ್ ಶೀಟ್ ಹಾಕಬೇಕಲ್ಲ, ಹಾಕಿಲ್ವಲ್ಲ. ಅದಕ್ಕೆ ಒಂದು ಸಮಜಾಯಿಷಿಯನ್ನ ಕೊಡುವ ರೀತಿಯಲ್ಲಿ ತನಿಖೆ ಯಾವ ಹಂತದಲ್ಲಿದೆ ಅಂತ ತಿಳಿಸುವಂತಹ ಪ್ರಯತ್ನ ಕೋರ್ಟಿಗೆ. ಅದಿರಲಿ. ಆದ್ರೆ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಒಂದು ಫೈನಲ್ ರಿಪೋರ್ಟ್ ಸಿದ್ಧತೆ ನಡೀತಾ ಇದೆ, ಅಂದ್ರೆ ತಯಾರಿಸ್ತಾ ಇದ್ದಾರೆ. ಒಂದು ಫೈನಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ, ಫೈನಲ್ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮುಗಿದಿದೆ, ಅದನ್ನ ಬರೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮೊಹಾಂತಿ ಅವರು, SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಅದನ್ನ ಡಿಕ್ಟೇಟ್ ಮಾಡ್ತಿದ್ದಾರೆ. ಮತ್ತು ಎಲ್ಲ ರೀತಿಯಿಂದ ಸಹ ಕಳೆದ ಬಾರಿ ಪ್ರಗತಿ ವರದಿನೇ 4,000 ಪುಟಗಳಿತ್ತು. ಈ ಬಾರಿ ಎಷ್ಟು ಸಾವಿರ ಪುಟ ಇರುತ್ತೋ ಗೊತ್ತಿಲ್ಲ, ಅಂತಿಮ ವರದಿ ಅಂತ ಹೇಳಲಾಗ್ತಿದೆ, ಅದು ಸಿದ್ಧ ಆಗ್ತಿದೆ ಅಂತ. ಹಾಗಾದ್ರೆ ಆ ಅಂತಿಮ ವರದಿಯಲ್ಲಿ ಏನಿರಬಹುದು? ಇಲ್ಲಿಯವರೆಗೆ ಬಂದು ಇಂತಹ ಘಟ್ಟದಲ್ಲಿ ಅಂತಿಮ ವರದಿ ಸಲ್ಲಿಸ್ತಾರೆ ಅಂದ್ರೆ ಏನಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮತ್ತು ತಿಮರೋಡಿ ಅವರನ್ನ ಮತ್ತೆ ಗಡೀಪಾರು ಮಾಡುವಂತಹ ಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಅದರ ಹಿಂದಿನ ಉದ್ದೇಶಗಳೇನು, ಅದು ಏನನ್ನ ತೋರಿಸುತ್ತೆ SIT ತನಿಖೆ ಕುರಿತಾಗಿ ಮತ್ತು ಆರೋಪ ಆರೋಪಿ ಈ ವಿಚಾರಗಳಲ್ಲಿ ಏನನ್ನ ತೋರಿಸುತ್ತೆ, ಯಾವ ಸೂಚನೆಗಳನ್ನ ಕೊಡ್ತಾ ಇದೆ ತಿಮರೋಡಿ ಅವರ ಕುರಿತಾಗಿ ಅನ್ನೋದನ್ನು ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸೊ ಮೊದಲಿಗೆ ಆ ರಿಪೋರ್ಟ್ ಅಲ್ಲಿ ಏನಿರಬಹುದು ಅಂತ, ಈ ಹಂತದಲ್ಲಿ ಈ ಘಟ್ಟದಲ್ಲಿ ಒಂದು ರಿಪೋರ್ಟ್ ರೆಡಿ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಸಹ ಆ SIT ರಚನೆಯಾದ ಉದ್ದೇಶ ಇತ್ತಲ್ಲ, ಕಳೆದ 30-40 ವರ್ಷಗಳು, ಅಟ್ಲೀಸ್ಟ್ ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳ ಮತ್ತು ಅಲ್ಲಿ ಸುತ್ತಮುತ್ತ ನಡೆದಿರುವಂತಹ ಎಲ್ಲ ಮಿಸ್ಸಿಂಗ್ ಪ್ರಕರಣಗಳು, ಕೊಲೆ ಪ್ರಕರಣಗಳು, ರೇಪ್ ಏನೇನ್ ನಡೆದಿದೆಯೋ ಅವೆಲ್ಲಕ್ಕೂ ಸಹ ಒಂದು ಉತ್ತರವನ್ನ ಕಂಡುಕೊಳ್ಳಬೇಕು ಅನ್ನುವಂಥದ್ದು ಏನಿತ್ತು ಅವರ ಫ್ರೇಮ್, ಅದನ್ನ ಇವರು ಸಾಧಿಸಿಲ್ಲ ಅಂತಲೇ ಹೇಳಬೇಕಾಗತ್ತೆ. ಯಾಕಂದ್ರೆ 20 ವರ್ಷಗಳಲ್ಲಿ ನಡೆದಿರುವಂತಹ ಯಾವೊಂದು ಪ್ರಕರಣದಲ್ಲಿಯೂ ಸಹ ಅವರು ದೊಡ್ಡ ಮಟ್ಟದಲ್ಲಿ ಯಾರನ್ನಾದ್ರೂ ವಿಚಾರಣೆ ಮಾಡಿದ ಹಾಗೆ ಅಥವಾ ಯಾರಿಗಾದ್ರೂ ನೋಟಿಸ್ ಕೊಟ್ಟ ಹಾಗೆ ಅಥವಾ ತನಿಖೆ ನಡೆಸಿದ ಹಾಗೆ ನಮಗಂತೂ ಮಾಹಿತಿ ಇಲ್ಲಿಯವರೆಗೂ ಬಂದಿಲ್ಲ. ಅಷ್ಟು ದೊಡ್ಡ ವಿಶಾಲವಾದ ಅವಧಿಗೆ, 20 ವರ್ಷಗಳ ವಿಶಾಲವಾದ ಅವಧಿಗೆ ನಡೆದಿರುವ ಘಟನೆಗಳನ್ನ ತನಿಖೆ ಮಾಡ್ತಾರೆ ಅಂದ್ರೆ ಇಷ್ಟು ಬೇಗ ಮುಗಿಯೋಕ್ಕೂ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಅದನ್ನ ತನಿಖೆ ಮಾಡಿರೋ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನುವ ಮಟ್ಟಕ್ಕೆ ನಾವು ತಿಳ್ಕೋಬಹುದು. ಹಾಗಾದ್ರೆ ಏನ್ ತನಿಖೆ ಮಾಡಿರ್ತಾರೆ, ಈ ರಿಪೋರ್ಟ್ ಅಲ್ಲಿ ಏನು ಕೊಟ್ಟಿರ್ತಾರೆ? ಇದನ್ನಿವರು ಕೇವಲ ಚಿನ್ನಯ್ಯ ಕೊಟ್ಟ ದೂರಿಗೆ ಮಾತ್ರ ಸೀಮಿತ ಮಾಡಿಕೊಂಡ ಹಾಗೆ ಕಾಣ್ತಾ ಇದೆ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳ ಇಚ್ಛೆಯ ಅನುಸಾರವಾಗಿ ಷಡ್ಯಂತ್ರದ ಕಡೆಗೇನೆ ಇದ್ಯಾರೋ ಷಡ್ಯಂತ್ರ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ದೊಡ್ಡವರ ವಿರುದ್ಧ ಷಡ್ಯಂತ್ರ, ಅವರ ಕುಟುಂಬದ ವಿರುದ್ಧ ಷಡ್ಯಂತ್ರ, ಅಷ್ಟು ಬಿಟ್ಟರೆ ಬೇರೆ ಏನು ಇರ್ಲಿಕ್ಕಿರ್ಲಾರ್ದು ಅನ್ನುವಂತಹ ಚೌಕಟ್ಟನ್ನ SIT ಅವರೇ ಹಾಕೊಂಡು ತನಿಖೆ ಮಾಡಿದಂತೆಯೂ ಸಹ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈ ಸಣ್ಣ ಅವಧಿಯಲ್ಲಿ ಅವರು ವಿಚಾರಣೆ ನಡೆಸಿದಂತಹ ವ್ಯಕ್ತಿಗಳು ಯಾರು ಅಂತ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವರು ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ. ಯಾಕಂದ್ರೆ ಆರೋಪಿ ಅನ್ನುವಂತಹ ಸ್ಥಾನದಲ್ಲಿ ನಿಲ್ಲಬಹುದಾದಂತಹ ಯಾರನ್ನೂ ಸಹ ಅವರು ವಿಚಾರಣೆಗೆ ಒಳಪಡಿಸಲಿಲ್ಲ. ದೂರು ಕೊಟ್ಟವರನ್ನ, ಹೋರಾಟಗಾರರನ್ನ, ನ್ಯಾಯ ಕೇಳ್ತಿರೋರನ್ನ, ಪ್ರತಿಭಟಿಸುವವರನ್ನ, ಇವರನ್ನ ಕರೆದು 50 ಸತಿ, 20 ಸಲ, 30 ಸಲ ಎಲ್ಲ ಕರೆದು ಅವರನ್ನ ವಿಚಾರಣೆ ನಡೆಸಿದ್ದಾರೆ ಹೊರತು ಯಾರು ಸಹ ಯಾರ ಮೇಲೆ ದೂರುಗಳಿದಾವೆ, ಇಂಥವ್ರು ಇಂಥದ್ದು ಮಾಡಿರೋ ಸಾಧ್ಯತೆ ಇದೆ ಅಂತಲೋ ಅಥವಾ ಇಂಥದ್ದು ಮಾಡಿದ್ದಾರೆ ಅಂತಲೋ ಯಾರೆಲ್ಲ ದೂರುಗಳು ಕೊಟ್ಟಿದ್ದಾರೋ, ಯಾರೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೋ ಅದರ ಆಧಾರದ ಮೇಲೆ ಯಾವ ಆರೋಪಿ ಸ್ಥಾನದಲ್ಲಿ ನಿಲ್ಲಬಹುದಾದಂಥವ್ರನ್ನು ಸಹ ವಿಚಾರಣೆಗೆ ಒಳಪಡಿಸಿದ್ದು ಮಾಹಿತಿ ಇಲ್ಲವೇ ಇಲ್ಲ. ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಈ ವಿಚಾರಣೆ ಹೋಗಿರುತ್ತೆ? ಅದು ಷಡ್ಯಂತ್ರದ ಕಡೆಗೆ ಹೋಗಿರಬಹುದೇನೋ. ಎಂಡ್ ಆಫ್ ದಿ ಡೇ ಈ ರಿಪೋರ್ಟ್ ನಲ್ಲಿ ಅಲ್ಲೇನು ನಡೆದೇ ಇಲ್ಲ, ಧರ್ಮಸ್ಥಳದಲ್ಲಿ ಏನು ನಡೆದಿಲ್ಲ. ಅಲ್ಲಿ ಸಿಕ್ಕಿರೋ ಹೆಣಗಳೆಲ್ಲ ಕಾಕತಾಳೀಯ, ಆಕಾಶದಿಂದ ಉದುರ್ಬಿಡ್ತು. ಯಾರಿಗೂ ಏನೂ ಆಗಿಲ್ಲ, ಯಾರ್ದು ಮೇಲೂ ದೌರ್ಜನ್ಯ ನಡೆದಿಲ್ಲ, ಯಾರು ಕೊಲೆನೂ ಆಗಿಲ್ಲ, ಯಾರು ರೇಪು ಆಗಿಲ್ಲ, ಏನೂ ಆಗಿಲ್ಲ, ಆತ್ಮಹತ್ಯೆ ನೋ, ನಥಿಂಗ್, ನೋ. ಎಲ್ಲವೂ ಸಹ ಸುಮ್ಮನೆ ಒಂದು ಬುರುಡೆ. ಎಂಜಲು ಮಾಧ್ಯಮಗಳು ಹೇಳ್ಕೊಂಡು ಓಡಾಡ್ತಿದ್ದಾವಲ್ಲ, ಬುರುಡೆ ಗ್ಯಾಂಗ್ ಅಂತ. ಸತ್ಯ ಹೇಳೋರು ಬುರುಡೆ ಗ್ಯಾಂಗ್ ಅಂತೆ,
ಸುಳ್ಳು ಹೇಳಿ ಎಂಜಲ ಕಾಸಿಗೋಸ್ಕರ ತಮ್ಮತನವನ್ನೇ ಮಾರ್ಕೊಂಡಿರೋ ಇವರು ಭಾರಿ ಸತ್ಯವಂತರು, ಸತ್ಯ ಹೇಳುವವರು ಮತ್ತೆ ನ್ಯಾಯ ಕೇಳುವವರು. ನ್ಯಾಯ ಸಿಗಬೇಕು, ಸತ್ಯ ಹೊರಗಡೆ ಬರಬೇಕು ಅಂದ್ಬಿಟ್ರೆ ಅದು ಬುರುಡೆ ಗ್ಯಾಂಗ್, ಅದು ಬುರುಡೆ. ಸೊ ಆ ನಿಟ್ಟಿನಲ್ಲೇ SIT ಹೋಗ್ತಿದ್ಯಾ. ಎಂಡ್ ಆಫ್ ದಿ ಡೇ ಕ್ಲೀನ್ ಚಿಟ್. ಧರ್ಮಸ್ಥಳದಲ್ಲಿ ಏನು ಅಕ್ರಮ ನಡೆದಿಲ್ಲ, ಯಾವ ಅಪರಾಧ ಪ್ರಕರಣನೂ ನಡೆದಿಲ್ಲ, ಎಲ್ಲ ಸ್ವಚ್ಛಂದವಾಗಿದೆ ಅಂತ ಒಂದು ರಿಪೋರ್ಟ್ ಕೊಡುವಂತಹ ಸಾಧ್ಯತೆಗಳಿದೆಯಾ ಅಂತ ಈ ಘಟ್ಟದಲ್ಲಿ ಮಾಡ್ತಿರೋದ್ರಿಂದ ನಮಗೆ ಅನುಮಾನಗಳು ಬಂದೇ ಬರ್ತವೆ. ಸೊ ಆ ನಿಟ್ಟಿನಲ್ಲೇ ಹೋಗಿದೆ ಅಂತ ಅನ್ಸುತ್ತೆ, ಕ್ಲೀನ್ ಚಿಟ್ ಕಡೆಗೆ ಮತ್ತು ಆರೋಪ ಮಾಡ್ತಿರೋರೇ ಷಡ್ಯಂತ್ರಿಗಳು ಅನ್ನೋವರ ಕಡೆಗೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಪಕ್ಕದಲ್ಲಿ ನೋಡೋದಾದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಹೋರಾಟದಲ್ಲಿ ನೇತೃತ್ವ ವಹಿಸಿಕೊಂಡಿರುವಂತಹ ವ್ಯಕ್ತಿ. ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಹೋರಾಡ್ತಿದ್ದಾರೆ ಧರ್ಮಸ್ಥಳದ ವಿರುದ್ಧ. ಅವರನ್ನು ಗಡೀಪಾರು ಮಾಡಬೇಕು ಅನ್ನುವಂತಹ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ 1.5-2 ತಿಂಗಳ ಹಿಂದೆ ಕೈ ಹಾಕಿತ್ತು. ಕೈ ಸುಟ್ಕೊಳ್ತು, ಯಾಕಂದ್ರೆ ಕೋರ್ಟ್ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಆದರೆ ಈಗ ಮತ್ತೆ ಇನ್ನೊಂದು ಪ್ರಯತ್ನ ನಡೀತಾ ಇದೆ, ಮತ್ತೆ ಗಡೀಪಾರಿಗೆ ಪ್ರಯತ್ನ ನಡೀತಾ ಇದೆ ಅದೇ ರಾಜ್ಯ ಸರ್ಕಾರ. ಒಂದು ಬಾರಿ ಕೋರ್ಟ್ ಅದನ್ನ ನಿರಾಕರಿಸಿದ ನಂತರವೂ ಹೊಸ ವಿಚಾರಗಳನ್ನ ತಗೊಂಡು ಬಂದು ಹೊಸ ರೀತಿಯಾದಂತಹ ರಿಪೋರ್ಟ್ಗಳನ್ನು ತಂದು ಇನ್ನೊಂದು ರೀತಿಯಲ್ಲಿ ಪ್ರಯತ್ನ ಮಾಡುವ ಪ್ರಯತ್ನ ನಡೀತಾ ಇದೆ. ತಿಮ್ಮರೋಡಿನ ಗಡೀಪಾರು ಮಾಡಲೇಬೇಕು ಅಂತ ಈ SIT ಅಂತಿಮ ವರದಿಯ ಘಟ್ಟದಲ್ಲೇ ಇಂತಹ ಪ್ರಯತ್ನ ನಡೀತಾ ಇರುವಂತಹದ್ದು. ಅದು ಬೇರೆ ರೀತಿಯ ಅನುಮಾನಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಅಲ್ಲಿ ನೇರವಾಗಿ ಅನುಮಾನ ಬರುವಂತಹದ್ದು ಯಾರೆಲ್ಲ ಸಹ ಹೋರಾಟಗಾರರು ಅಂತ ಕರೆಸ್ಕೊಳ್ತಿದ್ದಾರೋ, ಸೌಜನ್ಯ ವಿಚಾರವಾಗಿ ಆಗಿರ್ಬೋದು ಅಥವಾ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುವಂತಹ ಯಾವುದೇ ಕೃತ್ಯಗಳ ಕುರಿತಾಗಿ ಆಗಿರ್ಬೋದು, ಯಾರು ಆರೋಪ ಮಾಡ್ತಿದ್ದಾರೋ, ಯಾರು ಹೋರಾಟ ನಡೆಸ್ತಿದ್ದಾರೋ ಅವರನ್ನೇ ಅಪರಾಧಿ ಸ್ಥಾನದಲ್ಲಿ ಅಥವಾ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಎಲ್ಲ ಸಾಧ್ಯತೆಗಳು ಈ ತಿಮ್ಮರೋಡಿ ಅವರನ್ನ ಮತ್ತೆ ಗಡೀಪಾರು ಮಾಡುವ ಯತ್ನದ ಮೂಲಕ ನಮಗೆ ಸೂಚನೆಗಳನ್ನು ಕೊಡ್ತಿರೋ ಹಾಗಿದೆ ರಾಜ್ಯ ಸರ್ಕಾರ. ನೋಡಿ ಎಂತಹ ವಿಪರ್ಯಾಸ ಅಂದ್ರೆ ಇದು. ಈ ರಾಜ್ಯ ಸರ್ಕಾರ ಹಿಂದುತ್ವ ಹೆಸರಿನಲ್ಲಿ ಯಾರೆಲ್ಲ ಏನೆಲ್ಲ ಮಾಡ್ತಾರೋ ಅವರನ್ನ ನಾವು ಕಟ್ಟಿ ಹಾಕ್ತೀವಿ, ಸಂವಿಧಾನಬದ್ಧವಾಗಿ ಅವರು ನಡ್ಕೊಂಡ್ರೆ ಮಾತ್ರನೇ ಅವರಿಗೆ ಉಳಿಗಾಲ, ಇಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಅವರನ್ನ ಬಿಡುವ ಮಾತೇ ಇಲ್ಲ ಅಂತ ಹೇಳ್ಕೊಂಡು ಬಂದರು. ಆದ್ರೆ ಅದೇ ಶಕ್ತಿಗಳು ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅಡ್ಡಗಾಲಾಗಿ ನಿಂತಿದ್ದಾವೆ. ನ್ಯಾಯ ಸಿಗಬಾರ್ದು ಅಂತವೆ, ಪ್ರತಿಭಟನೆ ಮಾಡಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು, ತನಿಖೆ ಆಗಬಾರ್ದು, SITನೇ ಆಗಬಾರ್ದು ಅಂತಾರೆ. ಅವರ ಪರವಾಗಿ ರಾಜ್ಯ ಸರ್ಕಾರ ನಿಂತಂಗೆ ಕಾಣ್ತಾ ಇದೆ. ನೇರವಾಗಿ DCM ಆಗಿರಬಹುದು, ಗೃಹ ಮಂತ್ರಿಗಳಾಗಿರ್ಬೋದು, ಅವರ ಹೇಳಿಕೆಗಳ ಮೂಲಕ ಈ ತನಿಖೆಯಲ್ಲಿ ಸತ್ಯ ಹೊರಗಡೆ ಬರಲಿ, ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗ್ಲಿ ಅನ್ನುವ ರೀತಿಯಲ್ಲಿ ಇರಲೇ ಇಲ್ಲ, ತೋರಿಸ್ಕೊಳ್ಳಿಲ್ಲ ಅವ್ರ ಹೇಳಿಕೆಯ ಮೂಲಕ. ಅವ್ರು ಯಾವಾಗ್ಲೂ ಬಳಸ್ತಾ ಇದ್ದಿದ್ದು ಇದು ಷಡ್ಯಂತ್ರ. ಈ ಷಡ್ಯಂತ್ರವನ್ನ ಹೊರತೆಗೆಯೋದಕ್ಕೆ SIT, ಬಂದಿರುವ ಕಳಂಕಗಳನ್ನ ತೊಳೆಯೋದಕ್ಕೆ SIT, ಆರೋಪಗಳಿಂದ ಮುಕ್ತಗೊಳಿಸೋದಕ್ಕೆ SIT, ಹೀಗೆ ಬಳಸ್ಕೊಂಡು ಬಂದ್ರೆ ಹೊರತು ಅವರಿಬ್ರು ಪರಮೇಶ್ವರ್ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಯಾವತ್ತೂ ಅವರ ಬಾಯಲ್ಲಿ ತಪ್ಪು ಯಾರೇ ಮಾಡಿರಲಿ, ಅವರು ಎಂಥದ್ದೇ ಸ್ಥಾನದಲ್ಲಿರಲಿ, ಆರೋಪ ಮಾಡಿದವರು ತಪ್ಪಿತಸ್ಥರಾದ್ರೆ ಆರೋಪ ಮಾಡಿದವ್ರ ಮೇಲೆ ಕ್ರಮ, ಆರೋಪಗಳು ನಿಜ ಆದ್ರೆ ಅವರಿಗೆ ಅವರ ವಿರುದ್ಧ ಕ್ರಮ, ಅವರು ಯಾರೇ ಆಗಿರ್ಬೋದು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಈ ಮಾತು ಬರಲೇ ಇಲ್ಲ. ಸೊ ಅಲ್ಲಿಗೆ ತಿಮ್ಮರೋಡಿ ಅವರ ಗಡೀಪಾರು ಮರು ಯತ್ನ ಪ್ಲಸ್ ಇಲ್ಲಿ ಫೈನಲ್ ರಿಪೋರ್ಟ್ಗೆ ಸಿದ್ಧತೆಗಳು, ಈ ಎರಡನ್ನ ತಾಳೆ ಹಾಕಿ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಒಂದು ಸಣ್ಣ ಚಿತ್ರಣ ಕಾಣ್ತಾ ಇದೆ. ಬೇರೆ ರೀತಿ ಇರ್ಲಿ ಅಂತ ಮನಸ್ಸು ಬಯಸ್ತಾ ಇದೆ, ಬಟ್ ನಾವು ವಾಸ್ತವವನ್ನು ನೋಡಿದಾಗ, ಅದು ನಡೀತಾ ಇರೋ ಒಂದು ಬೆಳವಣಿಗೆಗಳನ್ನ ನೋಡಿದಾಗ ಇಲ್ಲ, ಆ ರೀತಿ ಇಲ್ಲ. ಮತ್ತೆ ಎಲ್ಲ ಹೆಣಗಳ ವಿಚಾರದಲ್ಲಿಯೂ, ಎಲ್ಲ ಸಾವುಗಳ ವಿಚಾರದಲ್ಲಿಯೂ ಮತ್ತೊಂದು ದಿವ್ಯ ಮೌನ, ಮತ್ತು ಮುಂದೆ ಯಾರೂ ಮುಂದೆ ಬಂದು ದೂರು ಕೊಡೋದಕ್ಕಾಗ್ಲಿ, ತನಿಖೆಗೆ ಒತ್ತಾಯ ಮಾಡೋದಕ್ಕಾಗ್ಲಿ, ಆರೋಪ ಮಾಡೋದಕ್ಕಾಗ್ಲಿ ಹೆದರಬೇಕು, ಆ ರೀತಿಯ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಡ್ತಾರ ಇವರು. ನಿನ್ನ ಯಾವತ್ತಿಗೂ ಸಹ ಆ ಹೆಣಗಳಿಗೆ, ಸೌಜನ್ಯಗೆ, ಇನ್ಯಾವುದೇ ರೀತಿಯಾದಂತಹ ವ್ಯಕ್ತಿಗಳು ಯಾರೆಲ್ಲ ಸಹ ಅಲ್ಲಿ ಸಾವಿಗೀಡಾಗಿದ್ದಾರೋ ಅವ್ರು ಯಾರಿಗೂ ಸಹ ನ್ಯಾಯ ಸಿಗೋದೇ ಇಲ್ವಾ? ಪರ್ಮನೆಂಟ್ ಸಮಾಧಿ ಕಟ್ಟಿಬಿಡ್ತಾರ? ಅಂತಹ ಅನುಮಾನಗಳು ಬರ್ತವೆ. ಅದಕ್ಕೆ ಕಾರಣ ಈ ಹಂತದಲ್ಲಿ ಈ ರೀತಿಯಾಗಿ ಫೈನಲ್ ರಿಪೋರ್ಟ್ಗೆ ಸಿದ್ಧತೆ ನಡೆಸ್ತಿರೋದು, ಇನ್ನೊಂದು ಮರು ಯತ್ನ ತಿಮ್ಮರೋಡಿ ಅವರನ್ನ ಗಡೀಪಾರು ಮಾಡೋದಕ್ಕೆ. ಸೊ ಇದಿಷ್ಟು ಧರ್ಮಸ್ಥಳದ SIT ಕುರಿತಾಗಿ ಈಗ ನಮಗೆ ಬರ್ತಿರುವಂತಹ ಮಾಹಿತಿ. ಸೊ ಅವರು ಫೈನಲ್ ರಿಪೋರ್ಟು ಅಥವಾ ಫೈನಲ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ನಂತರ ನಮಗೆ ಒಂದು ಕ್ಲಾರಿಟಿ ಸಿಗತ್ತೆ. ಆ ನಂತರ ಗೊತ್ತಾಗತ್ತೆ ಏನು ಅನ್ನೋದು. ಆಗ ಮತ್ತೆ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.